ಮೆಟ್ರೋ ಚಾಲಕರಿಗೆ ಒಂದು ಬೆಲೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೆಟ್ರೋ ಚಾಲಕರಿಗೆ ಒಂದು ದುಬಾರಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಥವಾ ಇನ್ಯಾವ ರೀತಿ ಇದನ್ನು ವರ್ಣಿಸಬೇಕು ನನಗೆ ಅರ್ಥ ಆಗೋದಿಲ್ಲ. ಏಕೆಂದರೆ ಒಂದು ಕಡೆ ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಚೆನ್ನೈ ಇರ್ಬೋದು, ಜೊತೆಯಲ್ಲಿ ಇವತ್ತು ಬೆಂಗಳೂರು. ಒಂದು ಸಣ್ಣದಾಗೆ ಓದಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ. ಬೆಂಗಳೂರಿನಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಫೇರ್ ಅಂದರೆ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನಿದೆ ಅದ್ರ ಪ್ರಕಾರವಾಗಿ ಮಾತನಾಡೋದಾದರೆ ಮಿನಿಮಮ್ ಫೇರ್ ಬಂದು 10 ರೂಪಾಯಿ, ಮ್ಯಾಕ್ಸಿಮಮ್ ಫೇರು 90 ರೂಪಾಯಿ. ಅಂದರೆ ಆ ಒಂದು ಮ್ಯಾಕ್ಸಿಮಮ್ ಬೆಸ್ಟ್ ಕನೆಕ್ಟಿವಿಟಿ ಏನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಮೆಟ್ರೋ ಸರ್ವಿಸಸ್ ಲೈನಿಂಗ್ ಏನಾಗಿದೆ 45ರಿಂದ 50 ಕಿಲೋಮೀಟ್ರು ಟ್ರಾವೆಲ್ ಆಗ್ಬೋದು ನೀವು. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ವಿಚ್ ದೇ ಹ್ಯಾವ್ ಕವರ್ಡ್. ಇನ್ನು ಡೆಲ್ಲಿ ವಿಚಾರಕ್ಕೆ ಬಂದರೆ ಅಫ್ಕೋರ್ಸ್ ಮಿನಿಮಮ್ ಫೇರ್ ಎಲ್ಲ ಕಡೆ 10 ರೂಪಾಯಿ ಇದೆ. ಮ್ಯಾಕ್ಸಿಮಮ್ ಫೇರ್ ಬಂದು ಎಲ್ಲ ರಾಜ್ಯಗಳಲ್ಲೂ ಡೆಲ್ಲಿ ತಗೊಳ್ಳಿ, ಚೆನ್ನೈ ತಗೊಳ್ಳಿ, ಹೈದರಾಬಾದ್ ತಗೊಳ್ಳಿ, ಮುಂಬೈ ತಗೊಳ್ಳಿ 60 ರೂಪಾಯಿ ಇದೆ. ಅವರ ಡಿಸ್ಟೆನ್ಸ್ ಬಂದು 70+ ಕಿಲೋಮೀಟರ್ಸ್ ಇದೆ, 54 ಇದೆ, 71 ಕಿಲೋಮೀಟ್ರ್ ಇದೆ ಇನ್ನೊಂದು ರಾಜ್ಯದಲ್ಲಿ, 35 ಕಿಲೋಮೀಟ್ರ್ ಒಂದು ರಾಜ್ಯದಲ್ಲಿದೆ. ಅಂದರೆ ಇದನ್ನೆಲ್ಲ ನೋಡಿದಾಗ ಅತ್ಯಂತ ದುಬಾರಿ ದರವನ್ನು ಬೆಂಗಳೂರು ನಗರದ ನಾಗರಿಕರ ಮೇಲೆ ಇವತ್ತು ಮೆಟ್ರೋ ಮೂಲಕ ಈ ರಾಜ್ಯ ಸರ್ಕಾರ ಒಂದು ರೇಟನ್ನು ನಿಗದಿ ಮಾಡಿ ಒಂದು ರೀತಿ ಹಗಲು ದರೋಡೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಕಳೆದ ಒಂದು 3-4 ದಿನಗಳಿಂದನೂ ಮಾಧ್ಯಮದಲ್ಲಿ ಮೆಟ್ರೋ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಅದು 9ನೇ ತಾರೀಕು ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಮೆಟ್ರೋ ಬೆಲೆ ಏರಿಕೆ ಮಾಡಬೇಕು, ದರ ಏರಿಸಬೇಕು ಅಂತಕ್ಕಂಥ ತೀರ್ಮಾನವೂ ತಗೊಂಡಾಗಿದೆ, ದಿಟ್ಟವಾದಂಥ ಹೆಜ್ಜೆನೂ ಇಟ್ಟಿದೆ. ಆಲ್ರೆಡಿ BMRCL ಕಡೆಯಿಂದ ಅದು ಸ್ಪಷ್ಟವೂ ಕೂಡ ಪಡಿಸಿದ್ದಾರೆ. ಸೊ ನನಗೆ ಎಲ್ಲೋ ಒಂದು ಕಡೆ ಒಳಗಡೆ ಇದು ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ನಾನು ಅರ್ಥ ಮಾಡ್ಕೊಳ್ಬೇಕು ಏನಾಗ್ತಾ ಇದೆ ಇದರೊಳಗಡೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಒಂದು 74 ಪುಟಗಳ ಈ ಒಂದು ಪುಸ್ತಕ ಇವತ್ತೇನು ನಾನು ತೊಗೊಂಡು ಬಂದಿದ್ದೀನಿ. 74 ಪೇಜಸ್ ಇದೆ ಇದರಲ್ಲಿ, 74 ಪುಟಗಳಿದೆ. ಇದರಲ್ಲಿ ಒಂದಷ್ಟು ಅಂಶಗಳು ಓದ್ಕೊಂಡಿದ್ದೀನಿ, ಅಧ್ಯಯನ ಮಾಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಸರ್, ಬೇಡಿಕೆ ಅಂದರೆ ನೋಡಿ ಸರ್, ರಾಜ್ಯ ಸರ್ಕಾರ ಒಂದು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು, ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸ್ ಹೇಳ್ತಾ ಇರುವಂಥದ್ದು ವರದಿ ಪ್ರಕಾರ ಬಹುಶಃ ಆರ್ಥಿಕವಾಗಿ ದಿವಾಳಿ ಎದ್ದೋಗಿದೆ ಸರ್ಕಾರ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಇದರಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. ದೇ ದೆಮ್ಸೆಲ್ವ್ಸ್ ಹ್ಯಾವ್ ಅಗ್ರೀಡ್ ಆ್ಯಂಡ್ ಕಮ್ ಅಪ್ ಟು ಎ ಕನ್ಕ್ಲೂಷನ್ ದಟ್ ಈ ಒಂದು ಬರ್ಡನ್ನು ನಾವು ಬೇರ್ ಮಾಡಲಿಕ್ಕಾಗೋದಿಲ್ಲ. ಈ ಬರ್ಡನ್ನು ಬೇರ್ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಅಂದರೆ ಜನಸಾಮಾನ್ಯರು. ಜನಸಾಮಾನ್ಯರ ಮೇಲೆ ಈ ಹೊರೆಯನ್ನು ಹಾಕಿ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಿ ಆಮೇಲೆ ಪ್ರತಿ ವರ್ಷ ಎವ್ರಿ ಇಯರ್ 5% ಹೈಕನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ತಗೊಬಿಟ್ಟಿದ್ದಾರೆ. ಸೊ ಅದು ಫೆಬ್ರವರಿ 9 ಅಂದರೆ ಸೋಮವಾರ, ನಾಳೆ ಅಲ್ಲ ನಾಡಿದ್ರಿಂದ ಜಾರಿಗೊಳಿಸೋದಕ್ಕೆ ಸರ್ಕಾರ ಈಗಾಗಲೇ ದಿಟ್ಟವಾದಂಥ ಹೆಜ್ಜೆನೂ ಕೂಡ ಇಟ್ಟುಬಿಟ್ಟಿದ್ದಾರೆ. ಈಗ ನಾವು ಬೆಂಗಳೂರಿನಲ್ಲಿ ಒಂದು ಅಭಿಯಾನವನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಪಕ್ಷದ ವಲಯದಲ್ಲಿ ಚರ್ಚೆನೂ ಕೂಡ ಮಾಡ್ತಾ ಇದ್ದೇವೆ. ಇದು ನಮ್ಮ ಜನರಿಗೂ ಕೂಡ ಇದರ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಹಾಗಾಗಿ ಬಹುಶಃ ಇನ್ನು ಒಂದು 2 ದಿನಗಳ ಕಾಲದಲ್ಲಿ ಇದನ್ನು ಯಾವ ರೀತಿ ನಾವು ಜನಗಳಿಗೆ ಈ ಸಿಸ್ಟಮ್ಮು ಯಾವ ರೀತಿ ಅವ್ರ ಮೇಲೆ ಹೊರೆಯಾಗಿ ನಿಂತಿದೆ ಇದ್ರ ಬಗ್ಗೆ ಅವ್ರಿಗೆ ಜನನೇ ಇವತ್ತು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಒಂದು ಅಭಿಯಾನವನ್ನು ಕೂಡ ಮಾಡ್ತೇವೆ. ಒಂದು 2-3 ದಿನದಲ್ಲಿ ಚರ್ಚೆ ನಡೀತಾ ಇದೆ, ಏನಾದ್ರು ಒಂದು ತೀರ್ಮಾನ ಮಾಡಿ ಹೇಳ್ತೇವೆ.